ನಮಸ್ಕಾರ. ನೀವು ನೋಡುತ್ತಿರುವುದು ಟಿವಿ 66 ಕನ್ನಡ ಚಾನೆಲ್. ಉತ್ತರ ಕರ್ನಾಟಕದ ನಾಡಿನ ಹಳ್ಳಿಗಳ ನಿಜವಾದ ಧ್ವನಿ, ನಿಮ್ಮ ಸಮಸ್ಯೆಗಳ ಪ್ರತಿಧ್ವನಿ ಮತ್ತು ನಿಷ್ಠಾವಂತ ಸುದ್ದಿಗಳ ನಿಲಯ ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್. ನಾನು ಅನಿಲ್ ಕುಮಾರ್. ಇಂದು ನಿಮಗೆ ತಾಜಾ ಸುದ್ದಿಗಳನ್ನು ತಲುಪಿಸುತ್ತಿದ್ದೇನೆ. ನಾವಿವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ಬಸವನಗುಡಿ ತಾಲೂಕಿನ ಸಂಕ್ರಾಣ ಗ್ರಾಮಕ್ಕೆ. ಸಂಕ್ರಾಣ ಗ್ರಾಮದ ಹತ್ರ ಒಂದು ಇಲ್ಲಿ ಕೆನಲ್ ಹಾದೋಗಿದೆ. ಅದ್ರ ಬಗ್ಗೆ ಇಲ್ಲಿ ಸಮಸ್ಯೆಗಳು ತುಂಬ ಇದೆ. ಕೆನಲ್ ಕಾಮಗಾರಿ ಪೂರ್ಣಗೊಂಡಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನಾವು ಸುದ್ದಿಯನ್ನು ಮಾಡ್ಲಾಕ ಬಂದಿದ್ವಿ. ಇಲ್ಲಿ ಬರೀ ಕೆನಲ್ನಿಂದ ಏನೇನು ಅನುಕೂಲ ಇದೆ ಮತ್ತು ಏನೇನು ಅನಾನುಕೂಲ ಇದೆ ಅಂತ ಇಲ್ಲಿ ಜಮೀನು ಹತ್ರ ತಿಳ್ಕೊಂಡು ಬನ್ನಿ ವೀಕ್ಷಕರೇ. ಸಂಕನಾಳ ಗ್ರಾಮದ ಹತ್ತಿರ 2018ರಲ್ಲಿ ಪ್ರಾರಂಭವಾದ ನೀರಿನ ಕಾಲುವೆ ಕಾಮಗಾರಿ ಇದುವರೆಗೂ ಪೂರ್ಣಗೊಂಡಿಲ್ಲ. ಕಾಲುವೆಯಲ್ಲಿ ನೀರಿನ ವ್ಯವಸ್ಥೆ ಇರುವುದಿಲ್ಲ ಹಾಗೂ ಕಾಲುವೆ ಕೂಡ ಸಂಪೂರ್ಣ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಕಾಲುವೆಯಲ್ಲಿ ಪೈಪ್ ಹಾಕದ ಕಾರಣ ಜಮೀನಿನಲ್ಲಿರುವ ಮಣ್ಣುಗಳೆಲ್ಲ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಿವೆ. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಕಾಲುವೆ ಕಾಮಗಾರಿ ಪೂರ್ಣಗೊಳಿಸಿ ರೈತರ ನೀರಿನ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ನೀಡಬೇಕೆಂದು ಜಮೀನುಗಾರರು ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡಿದ್ದಾರೆ. ರೈತರಿಗೆ ಕಾಲುವೆಗೆ ಹೋಗಿದ ಜಮೀನಿನ ಪರಿಹಾರ ಧನ ಸಹಾಯ ಹಣ ಬಂದಿರುವುದಿಲ್ಲ. ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಕಾಲುವೆ ಮೇಲೆ ರೈತರು ತಮ್ಮ ಜಮೀನುಗಳಿಗೆ ಹೋಗಲು ಸರಿಯಾದ ರಸ್ತೆ ವ್ಯವಸ್ಥೆ ಇರುವುದಿಲ್ಲ. ಬರೀ ಮಣ್ಣಿನಿಂದ ರಸ್ತೆ ಮಾಡಿದ್ದಾರೆ. ಮಣ್ಣೆಲ್ಲ ಕುಸಿದು ಹೋಗಿ ರಸ್ತೆಗಳೇ ಇರುವುದಿಲ್ಲ. ಜಮೀನುಗಳಿಗೆ ರಾಶಿ ಮಸೀನಗಳು ಹಾಗೂ ಕಬ್ಬು ತುಂಬಲು ಟ್ರ್ಯಾಕ್ಟರ್ಗಳು ಹೋಗಲು ರಸ್ತೆ ವ್ಯವಸ್ಥೆ ಇರುವುದಿಲ್ಲವೆಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ವೀಕ್ಷಕರೇ, ಇದು ನಾವಿವತ್ತು ಇಲ್ಲಿ ಸಂಕ್ರಾಣ ಗ್ರಾಮದ ಹತ್ರ ಇಲ್ಲಿ ಒಂದು ಕೆನಲ್ ಇದೆ. ಸಂಕ್ರಾಣ ಗ್ರಾಮಕ್ಕೆ ಇಲ್ಲಿ ಹೊಲಗಳಿಗೆ ರೈತರಿಗೆ ನೀರು ಹೋಗುವಂಥ ಕೆನಲ್ ಇದೆ, ನೋಡ್ಬೋದು. ಇದರ ಕಾಮಗಾರಿ 4-5 ವರ್ಷ ಆಯಿತು. ಇನ್ನೂ ಇದರ ಕಾಮಗಾರಿ ಪೂರ್ಣಗೊಂಡಿಲ್ಲ. ಬರೀ ಅಷ್ಟೇ ಅಗದೋಗಿದ್ದಾರೆ. ಅದರಲ್ಲಿ ಪೈಪ್ ವ್ಯವಸ್ಥೆ ಕೂಡ ಆಗಿಲ್ಲ ಸರಿಯಾಗಿ. ಇನ್ನು ಸ್ವಲ್ಪ ಮಟ್ಟ ಅರ್ಧಾಗ ಒಂದು 100-200 ಮೀಟರ್ ಅಷ್ಟೇ ಪೈಪ್ಗಳು ಹಾಕಿದ್ರೆ, ಇನ್ನು ಬೇರೆ ಕಡೆನೂ ಪೈಪ್ಗಳು ಹಾಕಿಲ್ಲ. ಮತ್ತು ಇಲ್ಲಿ ಹೊಲಗಳಿಗೆ ಹೋಗುವ ರೈತರಿಗೆ ಹೊಲಕ್ಕೆ ಹೋಗುವಂಥ ದಾರಿ ನೋಡ್ಬೋದು, ಇಲ್ಲಿ ಸಂಪೂರ್ಣ ಹಾಳಾಗಿದೆ. ಈ ಕಡೆ ಎಲ್ಲ ದಾರಿ ಎಲ್ಲ ಕಿತ್ಕೊಂಡೋಗಿದೆ. ಇಲ್ಲಿ ಒಳಗಡೆ ವಾಹನ ಬರೋದಕ್ಕೂ ಚಾನ್ಸ್ ಇಲ್ಲ. ರೈತರಿಗೆ ಟ್ರ್ಯಾಕ್ಟರ್ ಆಯಿತು, ಅಥವಾ ಮತ್ತು ಇಲ್ಲಿ ಕಬ್ಬು ಒಯ್ಯುವಂಥ ಟ್ರ್ಯಾಕ್ಟರ್ಗಳಾಯಿತು, ಮತ್ತು ರಾಶಿ ಮಿಷಿನ್ ಆಯಿತು, ಯಾವುದೇ ಗಾಡಿಗಳು ಇಲ್ಲಿ ಬರೋದಿಲ್ಲ. ನೋಡಬೇಕು, ಸಂಪೂರ್ಣವಾಗಿ ರಸ್ತೆ ಎಲ್ಲ ಹಾಳಾಗಿದೆ. ಸರಿಯಾಗಿ ರಸ್ತೆ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಮತ್ತು ಇಲ್ಲಿ ನೀರು ಕೂಡ ತಿಂಗಳಿಗೊಮ್ಮೆ ನೀರು ಬರುತ್ತೆ. ಆದರೆ ಇನ್ನೂ ಪೈಪ್ಗಳ ವ್ಯವಸ್ಥೆ ಇನ್ನೂ ಸಂಪೂರ್ಣವಾಗಿ ಆಗಿಲ್ಲ. ನೋಡ್ಬೋದು ನೀವು, ಇನ್ನು ಅರ್ಧ ಕಡೆ ಮಾತ್ರ ಪೈಪ್ಗಳಾಗಿದೆ, ಇನ್ನು ಕಡೆ ಪೈಪ್ಗಳು ಹಾಕಿಲ್ಲ. ಸ್ವಲ್ಪ ಅಧಿಕಾರಿಗಳು ಇಲ್ಲಿ ಹೊಲದವರು ತುಂಬ ಇಲ್ಲಿ ಕಂಪ್ಲೇಂಟ್ಸ್ ಇದೆ. ರಸ್ತೆಗಳು ಸರಿಯಾಗಿ ಹೋಗೋಕೆ ರಸ್ತೆ ಇಲ್ಲ. ಇಲ್ಲಿ ಸರಿಯಾಗಿ ರಸ್ತೆಯನ್ನು ವ್ಯವಸ್ಥೆಯನ್ನು ಮಾಡಬೇಕಂತ ಎಷ್ಟು ಹೇಳಿದ್ರು ಕೂಡ ಅಧಿಕಾರಿಗಳು ಬಂದು ಇಲ್ಲಿ ಇದನ್ನು ರೈತರ ಸಮಸ್ಯೆಗಳನ್ನು ಯಾರು ಇಲ್ಲಿ ಸಮಸ್ಯೆ ಬಗೆಹರಿಸುವಂಥ ಪ್ರಯತ್ನ ಮಾಡಿಲ್ಲ. ಈಗಲಾದರೂ ಅಧಿಕಾರಿಗಳು ಸ್ವಲ್ಪ ಇಲ್ಲಿ ಭೇಟಿ ನೀಡಿ ರೈತರಿಗೆ ಏನು ಕಷ್ಟ ಇದೆ ಅಂತ ಕೇಳಿಕೊಂಡು ಎಲ್ಲ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು. ಮತ್ತು ಇಲ್ಲಿ ಹೊಲಗಳಿಗೆ ಹೋಗುವಂಥ ರೈತರಿಗೆ ಸ್ವಲ್ಪ ಇಲ್ಲಿ ರಸ್ತೆ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕು ಅಂತ ನಮ್ಮ ಟಿವಿ 66 ಕನ್ನಡ ನ್ಯೂಸ್ ಚಾನಲ್ ಮೂಲಕ ನಾವು ಅಧಿಕಾರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷ ಆಗಿದೆ ಸ್ಟಾರ್ಟ್ ಆಗಿ? ಈಗ ಒಂದು 5-6 ವರ್ಷ ಮ್ಯಾಗ ಆಯ್ತ್ರಿ ಸರ್. 2018-19 ಚಾಲೂ ಆಗ್ಯದ್ರಿ. ಇಲ್ಲಿವರೆಗೆ ಏನದ ತೆಗ್ಗ ಹರಿ ಹೊಡೆದು ಹೋಗ್ಯಾರ ಸರ್. ಪೈಪ್ ಇನ್ನೂ ಕಂಪ್ಲೀಟ್ ಆಗಿಲ್ರಿ. ಅಂದ್ರ ಈಗ ಕೇಳನ ಏನದ ಹಾಕ್ತೇವ್ರಿ ಅಂತ ಹೇಳಿಸಿಂದ ಇಷ್ಟ ಅರ್ಧಂಬರ್ಧ ಕೆಲಸ ಮಾಡಿ ಹೋಗ್ಯಾರ್ರಿ. ಪೂರ್ಣ ಏನದ ಇನ್ನ ಕಂಪ್ಲೀಟ್ ಕೆಲಸ ಆಗಿಲ್ರಿ ಸರ್. ಈ ತರ ಕೆಲಸ ಅರ್ಧಂಬರ್ಧ ಮಾಡಿಬಿಟ್ಟು ಸಂಬಂಧ ಏನದ ಆಜು ಬಾಜು ಎಲ್ಲಾ ಹೊಲಗಳು ಬಾಳ ದಂಧೆ ಆಗ್ಯಾವ್ರಿ. ಸರಿಯಾದ ನೀರ್ ಪೈಪ್ ಕರೆಕ್ಟ್ ಹಾಕ್ಲಾರ್ಕ ಏನದ ಹೊಲಗಳ ಸೈಡ್ನು ಮಣ್ಣೆಲ್ಲಾ ಕಿತ್ಕೊಂಡ್ ಹೋಗ್ಯಾರಿ. ಹಂಗೆ ನೀರ್ ಸರಿಯಾಗಿ ಬಿಟ್ಟು ಯಾವಾಗ ಬೇಕಾವಾಗ ನೀರ್ ಬಿಡ್ತಾರ್ರಿ. ಹಿಂಗಾಗಿ ಸಿಂದಿಂದ ಇಲ್ಲಿ ಆಜು ಬಾಜು ಹೊಲಗಳು ಏನದ ಜಾಸ್ತಿ ತುಡುಗಾಲಕತ್ತಾವ್ರಿ. ಉಳ್ಳಾಗಡ್ಡಿ ಆಜು ಬಾಜು ಬೆಳೆಗಳು ಇಲ್ಲಿ ರಸ್ತೆ ಅನಾನುಕೂಲ ಆಗ್ಯದಲ್ರಿ, ಎಲ್ಲರಿಗೆ ಬಂದ್ ಹೋಲಲ್ರಿ. ಅದೇ ಕೆನಲ್ ಆಗಿಂದ ಇಲ್ಲಿ ರಸ್ತೆ ವ್ಯವಸ್ಥೆ ಆಗ್ಯದ್ರಿ. ಹಾ ರೀ, ಕೆನಲ್ ಆಗಿಂದ ರಸ್ತೆ ಆಗ್ಯದ್ರಿ. ಇದು ಮೊದಲ ರಸ್ತೆ ಇದ್ದಿದ್ದಿಲ್ರಿ. ಅವ್ರ ಕಂಪ್ಲೀಟ್ ಕೆಲಸ ಮಾಡ್ಲಾರ್ಕ ಏನದ ರಸ್ತೆ ಈ ತರ ಉಳ್ಕೊಂಡ್ಬಿಟ್ಟದ್ರಿ. ಉಳ್ಕೊಂಡ್ಬಿಟ್ಟಂದ ಏನದ ಆಜು ಬಾಜು ಹೊಲಗಳು ಏನದ ಕಳು ಮಾಡಕತ್ತಾರ್ರಿ. ಉಳ್ಳಾಗಡ್ಡಿ ಆಯ್ತು, ಇಂತಾವು ಜ್ವಾಳ ಗಿಳ ಏನಾರ ಕಿತ್ಕೊಂಡು ರಾತ್ರಿ ಎಲ್ಲ ತಗೊಂಡ್ ಹೊಂಟಾರಿ. ಹಿಂಗಾಗಿ ರೈತರಿಗೆ ಇಲ್ಲಿ ಅಸ್ತವ್ಯಸ್ತ ಆಗ್ಯದ್ರಿ. ಇಲ್ಲಿ ಈ ತರ ಹೇಳಕ್ ಇದೆ ಮಾಡ್ತೀನ್ರ. ಅಂದ್ರೆ ನೀರ್ ಬಿಡ್ತಾರೆ, ನೀರ್ ಹೊಲಗಳಿಗೆ ಯೂಸ್ ಆಗತ್ತೇನ್ರಿ? ಹೊಲಗಳು ನಮ್ಗೆ ಈ ತರ ಪೈಪ್ ಹಾಕೊಂಡ್ ಹೋದ್ರೆ ನಮ್ಗೆ ಏನು ಯೂಸ್ ಆಗಲ್ಲ ಸರ್. ಮತ್ತೆ ಇಲ್ಲಿ ನೀರಿನ ವ್ಯವಸ್ಥೆ, ಮತ್ತೆ ಇಲ್ಲಿ ರೈತರಿಗೆ ನೀರಿನ ವ್ಯವಸ್ಥೆ ಹೆಂಗಾತ್ರಿ ಪೈಪ್ ಹಾಕ್ಬಿಟ್ರೆ? ಅವರು ಚೇಂಬರ್ ಬಿಡ್ತೇವ ಅಂತ ಹೇಳ್ತಾರ ಸರ್. ಇನ್ನ ಕೆಲಸನ ಕಂಪ್ಲೀಟ್ ಮಾಡಿಲ್ರಿ. ಕಂಪ್ಲೀಟ್ ಮಾಡ್ಲಾರೇನ ನೀರ್ ಬಿಡಾಕತ್ ಬಿಟ್ಟಾರಿ. ಈ ತರ ರೀ. ಅಂದ್ರೆ ಇಲ್ಲಿ ಹರಿಯೊಳಗೆ ನೀರ್ ಬಿಡ್ತಾರೆ. ಹರಿ ಒಳಗೆ ನೀರ್ ಬಿಡ್ತಾರ್ರಿ. ಪೈಪ್ ಹಾಕಿಲ್ಲ, ಪೈಪ್ ಅದ ಏನಿಲ್ಲ ಸರ್. ಅರ್ಧ ಅಲ್ಲಿ ಪೂರಾ ರೋಡ್ ಹತ್ರನೇ ಬಿಟ್ಟಾರಿ. ಇಲ್ಲಿವರೆಗೆ ಇನ್ನ ಒಂದ್ 20-30 ಪೀಸ್ ಇಡ್ತೇವ್ರಿ. ಬರೀ ಹಾಕ್ತೇವತ್ತಾರ ಸರ್. ಫೋನ್ ಹಚ್ಚಿರ್ತೀವಮ್ಮಿ. ನಮ್ಗೆ ಏನದ ದುಡ್ಡುನು ಇನ್ನು ಶಂಕ್ಷನ್ ಆಗಿಲ್ರಿ. 8 ವರ್ಷ ಆಯ್ತು. ಅವಾರ್ಡ್ ಕಾಪಿ ಕೊಡ್ತೇವಂತಾರಿ. ಇನ್ನು ಕೆಲಸನ ಅವಾರ್ಡ್ ಕಾಪಿ ಕೊಡ್ಲಾರ ಕೆಲಸ ಹಂಗೆ ಅರ್ಧಂಬರ್ಧ ಮಾಡಿ ಬಿಟ್ಟು ಹೋಗ್ಯಾರ ಸರ್. ಅಂದ್ರೆ ಇನ್ನು ರೈತರಿಗೆ ಹೊಲಗಳು ಹೋಗಿದ್ದು ಪರಿಹಾರ ಬಂದಿಲ್ರಿ. ಇನ್ನ ಪರಿಹಾರ ಕೊಟ್ಟಿಲ್ಲ ಸರ್.
ಇದು ರೋಡ್ ಏನು ನಿಮ್ಮ ಜಮೀನ್ದಾಗ ಅದೇನು ಇದು ಮೊದ್ಲೇ ಇದು ಕೆನಲ್ ಕೆನಾಲ್ ಸರ್ವೆದಾಗ ಅದತ್ತಾರಿ ಸರ್, ಇನ್ನ ನಮ್ಗ್ ಸರಿಯಾದ ಅಳತೆ ಮಾಡಿಕ್ಸಿಂದ ಯಾವ್ದೇ ತರ ಏನು ಕೊಟ್ಟಿಲ್ರಿ ಸರ್. ಅಂದ್ರೆ ಇನ್ನು ಹೊಲಗಳು ಅಳತೆ ಕೂಡ ಆಗಿಲ್ರಿ? ಇನ್ನ ಆಗಿಲ್ರಿ ಸರ್. ಅಳತೆ ಆಗಿಲ್ಲ, ಮತ್ತೆ ನಿಮ್ ಜಮೀನ್ ಎಷ್ಟ್ ಹೋಗ್ಯದ ಅದನ್ನ ಏನೋ ಹೇಳಿಲ್ಲ? ಇನ್ನ ಹೇಳಿಲ್ಲ ಸರ್, ಅವಾರ್ಡ್ ಕಾಪಿಯನ್ನು ಸರಿಯಾಗಿ ಇದು ಮಾಡಿಲ್ರಿ ಸರ್. ಅಲ್ಲಿ ಹೋಗಿ ನಾವು ಸರ್ವೆ ಆಫೀಸಿಗೆ ಕೇಳಿದ್ರೆ ಏನದ, ಇನ್ನ ಅಲ್ಲಿ ನಿಮ್ಮ ಅವಾರ್ಡ್ ಇನ್ನ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾರ ಅವ್ರು. ಹಂಗಾಗಿ ಏನು ಕೆಲಸ ಆಗಿಲ್ಲ, ಇನ್ನು ಪರಿಹಾರ ಲೇಟ್ ಆಗದ್ ಹೇಳ್ತಾರೆ. ಅವಾರ್ಡ್ ಕಾಪಿ ಬರಕ್ಕೆ ಲೇಟ್ ಆಗತ್ತೆ. ಇನ್ನ ಲೇಟ್ ಆಗತ್ತ. ಒಂದ್ಸಲ ಕೊಟ್ಟಾರ ಸರ್, ಅದು ಏನದ ಸರಿಯಾಗಿ ಇದಾಗಿಲ್ಲ, ಹಿಂಗಾದ ಇನ್ನೊಂದು ನಾವು ಅವಾರ್ಡ್ ಕಾಪಿ ಕಳಿಸ್ತೀವಿ, ಅದಾದ ನಂತರ ನಾವು ಕೆಲಸ ಮಾಡ್ತೇವೆ ಅಂತ ಹೇಳ್ತಾರೆ. ಮತ್ತೆ ನೀವು ರಸ್ತೆ ಬಂದ್ ಮಾಡಿರ್ತಲ್ರಿ ಯಾಕ? ರಸ್ತೆಯಿಂದ ಇದೆ ಸರ್, ಮೊನ್ನೆ ನಾವು ಉಳ್ಳಾಗಡ್ಡಿ ನಮ್ಮ ಹೊಲದಲ್ಲಿ ಉಳ್ಳಾಗಡ್ಡಿ ಕಿತ್ತು ಹಾಕಿದ್ದೇವ್ರಿ ಸರ್. ಒಂದ್ 4-5 ಸೋಸ್ ಹಾಕಿದ್ವಿ, ಒಂದ್ 4-5 ಪ್ಯಾಕೆಟ್ ತುಂಬ್ಕೊಂಡ್ ಹೋಗ್ಬಿಟ್ಟಾರ ಸರ್. ಇದು ಪ್ರತಿ ವರ್ಷ ಈ ತರ ಆಗತ್ತದ್ರಿ ಸರ್. ಕಡ್ಲಿ ಆದ್ರೂ ಈ ತರ ದಾರಿ ರಸ್ತೆ ಆಗ್ತದ, ನೈಟ್ ಎಲ್ಲ ಇಲ್ಲಿ ಎಲ್ಲ ಅಡ್ಡಾಡೋದ ಆತದ್ರಿ, ಕಿತ್ಕೊಂಡ್ ಹೋಗ್ಬಿಡ್ತಾರ ಸರ್. ಈ ತರ ದಂಧೆ ಮಾಡೋ ಸಂಬಂಧ ಮೊನ್ನೆ ನಾವು ರಸ್ತೆ ಬಂದ್ ಇಟ್ಟಿದ್ದೀನಿ ಸರ್. ಅಂದ್ರೆ ನಿಮ್ಮ ರಾತ್ರಿ 5-6 ಪ್ಯಾಕೆಟ್ ಬಂದು ಉಳ್ಳಾಗಡ್ಡಿ ತುಂಬ್ಕೊಂಡು ಉಳ್ಳಾಗಡ್ಡಿ ಒಯ್ದಾರ ಸರ್, ಗುಂಪಿ ಹಾಕಿದ್ರಿ. ಹಂಗಾಗಿ ನೀವು ರಸ್ತೆ ಬಂದ್ ಮಾಡಿದ್ರಿ? ರಸ್ತೆ ಬಂದ್ ಮಾಡಿದೇವ್ರಿ. ಈ ತರ ಮತ್ ಜನರಿಗೆ ತೊಂದರೆ ಆಗ್ಬಾರ್ದು, ಈ ತರ ಹಾಯ್ದೇವಲ್ಲ ಅಂತೇಳಿ ಮತ್ ಮುಳ್ಳ ತೆಗ್ದೇವ್ರಿ ಸರ್ ನಾವೇ. ಮತ್ತೆ ಇಲ್ಲಿ ಜಮೀನ್ಗಳ ರಸ್ತೆ ಮಾಡಿಲ್ಲ ಈ ಕಡೆ ಎಲ್ಲ ಕೆನಲ್ ಆ ಕಡೆ ಇಲ್ಲಿ ಯಾವ ತರ ಏನು ಮಾಡೇ ಇಲ್ಲ ಸರ್. ಒಟ್ಟ ಹಿಂಗೆ ಏನದ ಹೊಲಗೊಳಗ ಹಾಯ್ದಾಯ್ತು ಹೋಗ್ಬಿಡ್ತಾರೆ ಸರ್ ಈ ತರ ಮಾಡೋದ್ರಿಂದ. ಹಂಗಾಗಿ ನಿಮ್ಗ ಅನುಕೂಲಕ್ಕಿಂತ ಜಾಸ್ತಿ ಅನಾನುಕೂಲನೇ ನಮ್ಗೆ ಇದಾಗ್ಯದ್ರಿ. ಇದರಿಂದ ಬಾಳ ನಮ್ಗೆ ತೊಂದರೆ ಆಗೈತ್ರಿ. ಇಲ್ಲಿ ಇನ್ನ ಚೇಂಬರ್ ಬಿಟ್ಟಿಲ್ಲ, ಇನ್ನ ಚೇಂಬರ್ ಇಲ್ಲ ಸರ್, ಪೈಪ್ಲೈನ್ ಇಲ್ಲ, ಯಾವ್ದೇ ತರ ಕೆಲಸ ಏನ ಕಂಪ್ಲೀಟ್ ಇಲ್ರಿ. ಅಂದ್ರೆ ಹರಿಯೋ ನೀರಿನಿಂದ ಮಣ್ಣೆಲ್ಲ ಕಚ್ಕೊಂಡು ಹೌದ್ರಿ. ಹೌದ್ರಿ. ಅಂದ್ರೆ ಅಧಿಕಾರಿಗಳು ಬಂದು ಇಲ್ಲಿ ಜಮೀನ್ ಹಾಳ್ ಮಾಡ್ಯಾರ ಸರ್. ಈಗ ಆಜು ಬಾಜು ಏನದ ಸ್ವಲ್ಪ ಹರಿ ಹೊಡೆದಿದ್ರ, 5-6 ಫುಟ್ ಅಷ್ಟೇ ಹೊಡೆದಿದ್ರಿ. ಈಗ 15 ಫುಟ್ ಅಗಲಾಗೈತ್ರಿ, ಅದು ಮಣ್ಣು ಕೊಚ್ಕೊಂಡ್ ಹೋಗಿ ನೀರ್ ಬಂದು ಎಲ್ಲ ಮಣ್ಣು ಕೊಚ್ಕೊಂಡು ಹ್ಞೂನ್ರಿ. ಪೈಪ್ ವ್ಯವಸ್ಥೆ ಆಗಿಲ್ರಿ? ಪೈಪ್ ವ್ಯವಸ್ಥೆ ಏನು ಯಾವ್ದೇ ತರ ಏನು ಇಲ್ರಿ ಸರ್. ಬರ್ತಾರೆ ಅಧಿಕಾರಿಗಳು ಬಂದ್ ನೋಡ್ಕೊಂಡು ಹೋಗ್ತಾರೆ? ಬಂದಿಲ್ಲ ಸರ್, ಅವ್ರು ಒಟ್ಟ ಬಂದಿಲ್ಲ ಸರ್. ಅವಾಗೆ ಒಂದ್ಸಲ ಏನ್ ಪೈಪ್ ಹಾಕೋತ ಇನ್ನ ಟೈಮಿಂಗ್ ಇತ್ರಿ, ಅವಾಗ ಒಂದ್ಸಲ ಬಂದು ನಾವ್ ಬಂದ್ ಇಟ್ಟಿದ್ವಿ ಸರ್. ಪೂರಾ ಕಂಪ್ಲೀಟ್ ಪೈಪ್ ಎಲ್ಲ ತಂದ್ ಹಾಕಿ ಕೆಲಸ ಮಾಡ್ರಿ ಅಂದ್ರ, ಇಲ್ಲ ಸರ್ ಇವ್ ಪೈಪ್ ಹಾಕ್ತಿವಿ, ಇನ್ನೊಂದ್ 2-3 ತಿಂಗಳು ಬಿಟ್ಟು ನಿಮ್ಗ ಪೈಪ್ ತಂದ್ ಕಂಪ್ಲೀಟ್ ಮಾಡ್ತೇವೆ ಅಂತ ಹೇಳಿದ್ರಿ ಸರ್. ಆತರ ಹೊಳ್ಳಿ ಅದ್ರ ಮ್ಯಾಗ ಏನದ ಯಾರು ಬಂದಿಲ್ಲ ಸರ್. ಯಾರು ಬಂದಿಲ್ರಿ? ಅಂದ್ರೆ ಕಾಮಗಾರಿ ಅರ್ಧಕ್ಕಾದ್ರೆ ಫುಲ್ ಕಳಪೆ ಆಗಿದ್ರಿ? ಕಳಪೆ ಆಗಿದ್ರಿ ಸರ್ ಪೂರಾ. ಈ ತರ ಏನದ ಕಂಟಿಗಳೆಲ್ಲ ಬೆಳೆದು ರಸ್ತೆ ಎಲ್ಲ ಈಗ ಹೊಲಗಳಿಗೆ ಏನದ ತೊಂದ್ರೆ ಆಗ್ಲಕತ್ತದ್ರಿ ಆಜು ಬಾಜು. ರಸ್ತೆಗಳು ಹೋಲ ಕೂಡ ರಸ್ತೆ ಸರಿಯಾಗಿ ಆಗಿಲ್ಲ ಒಟ್ಟ? ಇಲ್ರಿ ಸರ್. ಹೌದ್ರಿ. ಎಷ್ಟು ಕ್ಯಾನಲ್ ಚಲೋ ಆಗಿ? ಕ್ಯಾನಲ್ ಚಲೋ 4-5 ವರ್ಷ ಆಯ್ತ್ರಿ. ಅದು ಏನಿನ ಕೆಲ್ಸನೇ ಪೂರ್ಣ ಆಗಿಲ್ರಿ. ಅದು ಅರ್ಧ ಮಾಡ್ಯಾರ್ರಿ, ಅರ್ಧ ಇನ್ನ ಮಾಡಿಲ್ಲ. ಒಂದಿಷ್ಟ ಅರ್ಧ ಪೈಪ್ ಹಾಕ್ಯಾರ, ಇನ್ನ ಅರ್ಧ ಹಾಕಿಲ್ಲ. ಅದನ್ನ ಸ್ವಲ್ಪ ನೀವು ಏನ್ರ ಮಾಡಿ ಅದನ್ನ ಇದು ಮಾಡ್ಬೇಕು. ಇನ್ನ ನೀರ್ ಬಿಡ್ತಾರ, ಅರ್ಧಕ್ಕರ್ಧ ನಡವರ್ಕಿನ ಮಂದಿನೇ ತಗೊಂಡ್ ಹೋಗ್ಬಿಡ್ತಾರ ಅರ್ಧ ನೀರ್. ಅವಾಗ ಸೀದಾ ಕೆರಿಗ್ ಮುಟ್ಟಲ್ಲ, ಏನಿಲ್ಲ. ಅದ್ ಸ್ವಲ್ಪ ನೀರ್ ಅದು ವ್ಯವಸ್ಥೆ ಸರಿ ಆಗಿಲ್ರಿ. ಕ್ಯಾನಲ್ ದಿನ ವ್ಯವಸ್ಥೆನೂ ಸರಿಯಾಗಿಲ್ಲ, ನೀರಿನ ವ್ಯವಸ್ಥೆನೂ ಇಲ್ರಿ. ಅಲ್ಲಿ ನೀರ್ ಯಾವಾಗಾರ ಬಿಡ್ತಾರೋ ಯಾವಾಗಿಲ್ಲೋ, ನೀರಿಂದ ಏನು ಸಮಸ್ಯೆ ಬಾಳ ಅದ್ರಿ ಅಲ್ಲಿ ಕ್ಯಾನಲ್. 5 ವರ್ಷ ಆಯ್ತು ಹರಿ ಮಾಡಿಬಿಟ್ರೆ ಪೈಪ್ ಹಾಕಿಲ್ಲ, ಕಾಮಗಾರಿ ಪೈಪ್ ಹಾಕಿಲ್ರಿ. ಅರ್ಧ ಒಂದ್ 20 ಪೈಪ್ ಹಾಕ್ಯಾರಿ ಅಷ್ಟೇ. ಇನ್ನ ಅರ್ಧ ಪೈಪ್ ಹಾಕಿಲ್ಲ, ಬರೀ ಅವು ಹಡ್ವಿ ಅಷ್ಟೇ ಬಿಟ್ಬಿಟ್ಟಾರಿ. ಅದು ಇನ್ನ ಅರ್ಧ ಪೈಪ್ ಹಾಕಿಲ್ರಿ. ಅಲ್ಲಿ ಹೊಲಗಳಿಗೆ ಪರಿಹಾರ ಬಂದ್ರಿ? ಪರಿಹಾರ ಒಂದಿಷ್ಟ್ ಮಂದಿ ಬಂದವ್ರಿ, ಒಂದಿಷ್ಟ್ ಮಂದಿ ಬಂದಿಲ್ಲ. ಬಂದವ್ರು ಇಷ್ಟು ಸುಮ್ ತಗೊಂಡ್ ಕುಂತಾರ್ರಿ. ಬರ್ಲಾರ್ದವ್ರು ರೋಡಿನ ಮ್ಯಾಗ ಮುಳ್ಳು ಹಚ್ಚದೆ ಅದು ಹಚ್ಚದೆ ಅಂತ ಮಾಡ್ಕೊತ ಕುಂದಿರ್ತಾರಿ. ಅಲ್ಲಿ ಇನ್ನೂ ಒಂದಿಷ್ಟ್ ಮಂದಿ ಪರಿಹಾರ ಅದು ಬಂದಿಲ್ರಿ. ಇನ್ನ ಅಲ್ಲಿ ಜಮೀನುಗಳು ಹೋಲಾಕ ರೋಡ್ ವ್ಯವಸ್ಥೆ ಅದೇನ್ರಿ? ಏನು ರೋಡ್ ವ್ಯವಸ್ಥೆ ಏನಿಲ್ರಿ. ಅದೇ ಕ್ಯಾನಲ್ ತೆಗ್ದ್ ಹಾಕಿ ಮಣ್ಣ ಅದನ್ನ ಒಂದಿಟ್ಟು ಸಮ ಮಾಡಿ ಅದೇ ಒಂದಿಟ್ಟು ರೋಡ್ ಮಾಡ್ಯಾರಿ, ಅದೇ ಅಷ್ಟೇ ರೀ. ಮತ್ತೇನು ರೋಡಿನ ವ್ಯವಸ್ಥೆ ಅದು ಏನು ಇಲ್ರಿ ಅಲ್ಲಿ. ಅದ್ರಲ್ಲಿ ಟ್ರ್ಯಾಕ್ಟರ್ಗಳು ಮತ್ತೆ ಇಲ್ಲಿ ರಾಶಿ ಮಿಷಿನ್ ಹೋಲಾಕ ದಾರಿ ಇಲ್ರಿ? ಏನು ದಾರಿ ಇಲ್ರಿ. ಎಲ್ಲಾ ಕ್ಯಾನಲ್ ಗಾಡಿಗಳು ಅಡ್ಡಾಡಿ ಎಲ್ಲಾ ತೆಗ್ಗ ಇದು ಆಗ್ಬಿಟ್ಟವ್ರಿ. ಅವ್ ಏನು ದಾರಿ ಸಮಸ್ಯೆನೂ ಐತ್ರಿ ಅಲ್ಲಿ ಕ್ಯಾನಲ್. ರೋಡ್ ಸೈಡ್ ಕಂಟಿಲ್ಲ ಕಂಟಿ ಬೆಳೆದವ್ರಿ, ಏನು ತೆಗದೇ ಇಲ್ರಿ. ಅವು ದಿನ ನಾವ್ ಹೊಲಕ್ ಹೋಗ್ತೇವ್ರಿ, ಏನು ತೆಗದೇ ಇಲ್ರಿ ಅಲ್ಲಿ. ಮುಳ್ಳುಗಳೆಲ್ಲಾ ಹಂಗಾದವ್ರಿ. ಮತ್ತಲ್ಲಿ ರೈತರಿಗೆ ನೀರ್ ಪೈಪ್ ನೀರ್ ತಗೊಳಕಲ್ಲಿ ಚೇಂಬರಿನ ಮಾಡಿರಲ್ರಿ? ಏನು ಮಾಡಿಲ್ರಿ. ಅದು ಇನ್ನ ಅರ್ಧ ಅದ್ರಿ ಅದು ಕೆಲಸ ಕ್ಯಾನಲ್. ಇನ್ನ ಕಂಪ್ಲೀಟ್ ಆಗಿ ಆಗಿಲ್ರಿ ಅದು ಕ್ಯಾನಲ್ ಕೆಲಸ. ಇನ್ನ ಅರ್ಧನೇ ಅದ್ರಿ ಅದು. ಯಾರು ಅಧಿಕಾರಿಗಳು ಬಂದು ಅದನ್ನ ಚೆಕ್ಕು ಸುದ್ಯಕ್ ಮಾಡಿಲ್ಲ, ಏನು ಮಾಡಿಲ್ರಿ. ಅದು ಇನ್ನ ಅರ್ಧನೇ ಅದ್ರಿ ಕೆಲಸ. ಅಂದ್ರೆ ಹೊಲಗಳಿಗೆ ನೀರ್ ತಗೊಳಕ ಚೇಂಬರ್ ವ್ಯವಸ್ಥೆ ಇಲ್ಲ, ಮತ್ತಲ್ಲಿ ನೀರ್ ಹರಿದಿಲ್ಲ, ಅವೆಲ್ಲ ಹರಿದು ಹೋಗಿ ಎಲ್ಲ ಒಡ್ಡುಲ್ಲ ಕಟ್ ಆಗ್ಯಾವ್ರಿ. ಹೊಲ್ದ ಬ್ಯಾರದವ್ರ ಹೊಲ್ದಾಗ ಸುದ್ಯಕ್ ಹೋಗ್ತಾವ್ರಿ ಅಲ್ಲಿ ನೀರ್. ಇನ್ನ ಅದನ್ನ ಸುದ್ಯಕ್ ವ್ಯವಸ್ಥೆ ಮಾಡಿಲ್ಲ. ಪೈಪ್ ಹಾಕಿಲ್ಲ, ಒಂದಿಟ್ ಕಡೆ ಕಾಂಕ್ರೀಟ್ ಹಾಕ್ಬೇಕು, ಇನ್ನ ಅದನ್ನ ಹಾಕಿಲ್ಲ. ಬಾಳ್ ಹೊಡ್ದಾರಿ ಅಲ್ಲಿ. ಇನ್ನ ಕೆಲಸ ಕಂಪ್ಲೀಟ್ ಆಗಿಲ್ರಿ ಅದು. ಅಂದ್ರೆ ರಸ್ತೆಗಳಾಗ್ಬೇಕ್ರಿ? ರಸ್ತೆ ಅದ ಏನೂ ಇಲ್ರಿ. ಅದು ಮೊದಲಿನ ಅದೇ ರಸ್ತೆ ರೀ. ಅದ್ರ ಮ್ಯಾಗ ಎತ್ತುಗಳದ ಅಡ್ಡಾಡ್ತಾವ, ಅದ್ರ ಮ್ಯಾಗ ಗಾಡಿ ಅದ ಅಡ್ಡಾಡ್ತಾವ ಅಷ್ಟೇ.
ಇಲ್ಲಿ ವಾಪಸ್ ಬಂದು ನೋಡಿದ್ರೆ ಅಧಿಕಾರಿಗಳು ಯಾರು ಕೆನಲ್ ಯಾರು ಬಂದೇ ಇಲ್ರಿ ಅದು ಅಷ್ಟೇ ನೀರ್ ಇಟ್ಟು ಹೋಗಂಗ್ ಮಾಡ್ಯಾರ ಆಯ್ತು ಮುಗಿತ್ರಿ ಅದು ಹ್ಮ್. ಇನ್ನ ಕೆಲ್ಸನೇ ಕಂಪ್ಲೀಟ್ ಇಲ್ಲ ಏನು. ಹೌದ್ರಿ? ಸರ್, ಇದು ಕಾಮಗಾರಿ ಸ್ಟಾರ್ಟ್ ಆಗಿ ಇದು ಕಾಮಗಾರಿ ಸ್ಟಾರ್ಟ್ ಆಗಿ 6 ವರ್ಷ ಆಯ್ತು. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈ ಕಡೆ ಇಲ್ಲಿಂದ ಒಂದು 500 ಮೀಟರ್ ಕಂಪ್ಲೀಟ್ ಆಗಿಲ್ಲ. ಏನೋ ಪೈಪ್ ಹಾಕ್ಬೇಕಂತ ಹೇಳಿ ಹೇಳ್ತಿದ್ದಾರೆ. ನಾವೆಲ್ಲ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದೀವಿ, ಎಲ್ಲರಿಗೆ ತಾಲೂಕ್ ಪಂಚಾಯತಿಯಲ್ಲಿ ಜಿಲ್ಲಾ ಪಂಚಾಯತಿ ಎಲ್ಲಾದ್ರೂ ಮನವಿ ಮಾಡಿದ್ವಿ. ಇನ್ನು ಯಾರು ಅದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಮತ್ತೆ ಈ ಕಡೆ ಆಗಿದೆ, ಈ ಕಡೆ ಆದ್ರೂ ಸರಿಯಾಗಿ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಅಲ್ಲಿ ಇಲ್ಲಿ ಎಲ್ಲ ಕಾಂಕ್ರೀಟ್ ಕಿತ್ತೋಗ್ತಾ ಇದೆ. ಅದರಿಂದ ಯಾವ ಅಧಿಕಾರಿಗಳನ್ನು ಯಾರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಇಲ್ಲಿ ನೀರ್ ಬಿಡ್ತಾರಂటే ಕೆನಲ್ ನೀರ್ ಬಿಡ್ತಾ ಇದ್ ಮೊನ್ನೆ ಬಿಟ್ಟಿದ್ರು. ಈಗ ಸಡನ್ಲಿ ಏನ್ ಇವಾಗೇನ್ ಬಿಡಲ್ಲ, ಯಾವಾಗ ಬಿಡ್ತಾರ ಗೊತ್ತಿಲ್ಲ. ಬಟ್ ಇಲ್ಲಿ ನೀರ್ ನಿಂತ್ರು ಒಂದ್ ಕಡೆ ಸರಿಯಾಗಿ ಹೋಗ್ತಾ ಇಲ್ಲ. ಅದು ಎಲ್ಲ ಅಲ್ಲಿ ಇಲ್ಲಿ ಇದೆಲ್ಲ ಇದು ಇದೆಲ್ಲ ಇನ್ನು ಪೂರ್ಣಗೊಂಡಿಲ್ಲ. ಅದ್ರಗೋಸ್ಕರ ಇಲ್ಲಿ ನೀರ್ ಸರಿಯಾಗಿ ಬರ್ತಾ ಇಲ್ಲ. ನೀರ್ ಸರಿ ಹರಿಯೋ ವ್ಯವಸ್ಥೆ ಇಲ್ಲ, ಹರಿಯೋ ವ್ಯವಸ್ಥೆ ಇಲ್ಲ. ಮತ್ತೆ ಇನ್ನು ಕ್ಯಾನಲ್ ಕೆಲವೊಬ್ಬರಿಗೆ ಪರಿಹಾರ ರೈತರಿಗೆ ಅದೇ ಕ್ಯಾನಲ್ ಅಲ್ಲಿ ನೀರ್ ಬಿಟ್ರೆ ಅದೇ ಅಷ್ಟೇ ವ್ಯವಸ್ಥೆ. ಅದು ಬಿಟ್ರೆ ಬೋರ್ ಇದೆ. ಇವಾಗ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ, ಒಂದೊಂದ್ ಬೋರ್ ಬತ್ತಿರೋದು ಬರ್ತಾ ಇದೆ ನೀರು. ಪೈಪ್ ಹಾಕ್ಬಿಟ್ರೆ ಮತ್ತೆ ನೀರ್ ತಗೊಳ್ಳೋದು ಹೆಂಗ ಹೊಲಗಳಿಗೆ? ಅಂದ್ರೆ ಇದು ಪೈಪ್ ಹಾಕ್ಬಿಟ್ಟು ಇವಾಗ ಪೈಪ್ ಇಂದ ಒಳಗಡೆ ಅಂದ್ರೆ ಈ ಕಡೆಯಿಂದ ಸ್ವಲ್ಪ ಇದನ್ನ ಮಾಡ್ಕೊಂತೀನಿ ಅಂತ ಹೇಳಿದಾರೆ, ಪ್ಯಾಚ್ ಅಪ್. ಅದಕ್ಕೋಸ್ಕರ ಈ ಪೈಪ್ ಆಲ್ರೆಡಿ ಚೇಂಬರ್ ಟೈಪ್ ಮಾಡಿ ಪೈಪ್ ನಿಂದ ಹೊರ ತಗೊಂಡು ನೀರ್ ತಗೋತೀರಿ. ಅಲ್ಲಿ ಇಲ್ಲಿ ಯೂಸ್ ಮಾಡ್ತಾರ ನೀರು ರೈತರಿಗೆ? ರೈತರು ಯೂಸ್ ಮಾಡ್ಕೊಂತಾರೆ. ಏನ್ ಪಂಪ್ ಸೆಟ್ ಹಾಕ್ತಾರೇನ್ರಿ? ಪಂಪ್ ಸೆಟ್ ಹಾಕ್ತಾರೆ. ಪಂಪ್ ಸೆಟ್ ಬೋರ್ ಹಾಕ್ಬಿಟ್ಟು ಇದು ಮೋಟರ್ ಹಾಕ್ಬಿಟ್ಟು ಮೋಟರ್ ಇಂದ ತಗೊಂತಾರೆ. ಹೌದ್ರಿ. ಅದೆಲ್ಲ ಸೈಡ್ ಎಲ್ಲ ಕಟ್ಟಿ ಬಿಡೋದೆಲ್ಲ ಯಾರು ಕ್ಲೀನ್ ಮಾಡಲ್ರಿ? ಯಾರು ಕ್ಲೀನ್ ಮಾಡಲ್ಲ, ಯಾರಿಲ್ಲ, ಯಾರು ಬರಲ್ಲ. ಇಲ್ಲಿ ಯಾವ ಪಂಚಾಯತ್ ಅವರು ಬರಲ್ಲ, ಯಾರು ಬರಲ್ಲ. ಇಷ್ಟೇ ಇದೆ. ಅದೇ ರೈತರು ಅದೇ ಅವ್ರವ್ರ ಅಕ್ಕಪಕ್ಕ ಹೊಲ್ದವ್ರು ಯಾರಿದ್ರೆ ಅವ್ರ ಇಷ್ಟ ಮಾಡ್ಕೊಂತಾರೆ. ಅದೇ ಇವಾಗ ರಾಶಿ ಟೈಮಲ್ಲಿ ಯಾರು ಮಾಡ್ಕೊಂತ ಇಲ್ಲ. ಮತ್ತೆ ರೈತರಿಗೆ ಹೊಲ ದಾರಿ ವ್ಯವಸ್ಥೆ ಮಾಡಿದ್ರೆ ಕರೆಕ್ಟ್ ಆಗಿ? ದಾರಿ ವ್ಯವಸ್ಥೆ ಕರೆಕ್ಟ್ ಆಗಿ ಇಲ್ಲ. ಅಲ್ಲಿ ಇಲ್ಲಿ ಬೇರೆ ಬೇರೆ ಹೊಲದಲ್ಲ ಇದು ಹೋಗ್ತಾರೆ ಅಷ್ಟೇ. ಇಲ್ಲಿಂದ ಈ ಕಡೆಯಿಂದ ಏನು ಈ ಕಡೆಯಿಂದಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಪ್ರತಿಯೊಬ್ಬರು ಕೇಳ್ತಾ ಇದಾರೆ, ಯಾರು ಆಕ್ಷನ್ ತಗೋತಾ ಇಲ್ಲ. ಈ ಕಡೆ ಸ್ವಲ್ಪ ಚೆನ್ನಾಗಿದೆ, ಈ ಕಡೆ ಸಂಪೂರ್ಣವಾಗಿ ಮೇನ್ ರೋಡ್ ಇಂದಾನೆ ಈ ಕಡೆಯಿಂದ ಏನೂ ಇಲ್ಲ. ಅಂದ್ರೆ ಈ ಕಡೆ ಯಾವ ವ್ಯವಸ್ಥೆ ಇಲ್ಲ, ಸರಿಯಾಗಿ ರಸ್ತೆ ವ್ಯವಸ್ಥೆ ಇಲ್ಲ. ಅದು ಏನ್ ಕೇಳಿದ್ರು ಯಾರು ಸರಿಯಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೂ ಇಲ್ಲ ಅಧಿಕಾರಿಗಳು. ಅಂದ್ರೆ ಯಾರು ಕೂಡ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದಾರೆ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಬಂದಿಲ್ಲಿ ಯಾರು ಅಧಿಕಾರಿಗಳು ಬಂದು ಕೇಳುದಾಗ್ಲಿ, ರೈತರ ಸಮಸ್ಯೆಗಳನ್ನ ಸ್ಪಂದನೆ ಮಾಡೋದಾಗ್ಲಿ ಏನು ಮಾಡಿಲ್ಲ. ವೀಕ್ಷಕರೇ, ಇದು ನೋಡ್ಬೋದು, ಇಲ್ಲಿ ಕ್ಯಾನಲ್ ನೋಡ್ಬೋದು. ಎಲ್ಲ ಸಂಪೂರ್ಣವಾಗಿ ಎಲ್ಲ ಸಿಮೆಂಟ್ ಕಿತ್ಕೊಂಡು ಹೋಗಿದೆ. ಇಲ್ಲೆಲ್ಲ ಕಡಿಗಿಡಿ ಹಾಕಿದೆಲ್ಲ ಕಿತ್ಕೊಂಡು ಬಂದಿದೆ, ಕಾಂಕ್ರೀಟ್ ಹಾಕಿದೆ, ಸರಿಯಾಗಿ ಮಾಡಿಲ್ಲ, ಸಂಪೂರ್ಣವಾಗಿ ಕಳಪೆ ಆಗಿದೆ. ಮತ್ತೆ ಇಲ್ಲೆಲ್ಲ ಕೆಳಗಡೆ ನೋಡ್ಬೋದು, ಇಲ್ಲೆಲ್ಲ ಕಾಂಕ್ರೀಟ್ ಎಲ್ಲ ಹಾಕಿ ಕಿತ್ಕೊಂಡು ಬಂದಿದೆ. ಮತ್ತೆ ಇಲ್ಲೆಲ್ಲ ಒಂದು ಕಲ್ಲುಗಳೆಲ್ಲ ನಿಂತಿವೆ, ಅದನ್ನು ಕೂಡ ಯಾರು ಕ್ಲೀನ್ ಮಾಡ್ತಾ ಇಲ್ಲ. ಮತ್ತೆ ಆ ಕಡೆ ಎಲ್ಲ ಪೂರ್ಣ ಎಲ್ಲ ಕಾಲುವೆಯಲ್ಲಿ ಎಲ್ಲ ಇದು ಮಣ್ಣು ಬಂದಿದೆ. ಮತ್ತೆ ಕಂಟಿಗಳು ಬಂದು ಹರ್ಕೊಂಡು ಬಂದಿದ್ದಾವೆ, ಅದನ್ನ ಯಾರು ಇಲ್ಲಿ ಕ್ಲೀನ್ ಮಾಡಿಲ್ಲ. ಅಧಿಕಾರಿಗಳು ಬಂದು ಇಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಮತ್ತಿದು ಸಂಪೂರ್ಣವಾಗಿ ಕಾಮಗಾರಿ ಕೂಡ ಆಗಿಲ್ಲ, ಇನ್ನು ಅರ್ಧಕ್ಕೆ ನಿಂತಿದೆ. ಈ ಕಡೆ ಸ್ವಲ್ಪ ಮಾಡಿದ್ದಾರೆ, ಮುಂದೆ ಏನು ಹೋದ್ರೆ ಏನು ಕಾಮಗಾರಿ ಅರ್ಧದಲ್ಲಿ ನಿಲ್ಲಿಸಿದ್ದಾರೆ. 5-6 ವರ್ಷ ಆಯ್ತು, ಇನ್ನು ಕಾಮಗಾರಿ ಪೂರ್ಣಗೊಂಡಿಲ್ಲ. ಈಗಲಾದರೂ ಅಧಿಕಾರಿಗಳು ಸ್ವಲ್ಪ ಕಾಮಗಾರಿನ ಪೂರ್ಣಗೊಳಿಸಿ ಇಲ್ಲಿ ಅಕ್ಕಪಕ್ಕದ ರೈತರಿಗೆ ಸ್ವಲ್ಪ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತೇಳಿ ನಮ್ಮ TV 66 ನ್ಯೂಸ್ ಚಾನಲ್ ಮೂಲಕ ನಾವು ಅಧಿಕಾರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕದ ಹಳ್ಳಿ ಪಟ್ಟಣಗಳ ನಿಜವಾದ ಧ್ವನಿಯನ್ನು ದೇಶಾದ್ಯಂತ ತಲುಪಿಸುವ ಕಾರ್ಯದಲ್ಲಿ ನಾವು ಸದಾ ನಿಮ್ಮ ಜೊತೆಯಲ್ಲಿದ್ದೇವೆ. ನಿಮ್ಮ ಪ್ರದೇಶದ ಸಮಸ್ಯೆ, ಸುದ್ದಿ ಅಥವಾ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ಇದು ನಿಮ್ಮ ಚಾನೆಲ್ TV 66 ಕನ್ನಡ ನ್ಯೂಸ್. ನಾಳೆ ಇದೇ ಸಮಯದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.